ರೈಸ್ ತಿಂದ್ರೆ ದಪ್ಪ ಆಗ್ತೀವಿ, ರಾತ್ರಿ ಹೊತ್ತು ರೈಸ್ ಊಟ ಮಾಡಿದ್ರೆ ಹೊಟ್ಟೆ ಬರುತ್ತೆ, ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಬ್ರೌನ್ ರೈಸ್ ನೇ ತಿನ್ಬೇಕು, ರೈಸ್ ಊಟ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಹೈಕ್ ಆಗುತ್ತೆ, ರೈಸ್ ಅಲ್ಲಿ ಯಾವ್ದು ರೀತಿ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಇಲ್ಲ, ರೈಸ್ ಒಂದು ಹೈ ಫ್ಯಾಟ್ ಫುಡ್, ಇದೆಲ್ಲ ನೀವು ಕೇಳ್ತಾ ಬಂದಿದ್ದೀರಲ್ಲ. ಸತ್ಯ ಹೇಳ್ತೀನಿ ನೋಡಿ, ರೈಸ್ ಒಂದು ಲೋ ಫ್ಯಾಟ್ ಫುಡ್. ಇದನ್ನ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೈಸ್ ಹೆಲ್ದಿನಾ ಅನ್ಹೆಲ್ದಿನಾ ಅಂತ. ಅಂದ್ರೆ ಎಷ್ಟು ಎಣ್ಣೆ ಬಳಸ್ತೀರಾ, ಎಷ್ಟು ಸಾಸಸ್ ಅನ್ನ ಆಡ್ ಮಾಡ್ತೀರಾ ಇದ್ರ ಮೇಲೆ. ಕೇವಲ ರೈಸ್ ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ, ಯಾಕಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಬಟ್ ಇದನ್ನ ನೀವು ಪ್ರೋಟೀನ್ ಹಾಗೂ ಫೈಬರ್ ಜೊತೆ ಕಂಬೈನ್ ಮಾಡಿದಾಗ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ. ಮೂರನೇದು, ನೈಟ್ ರೈಸ್ ತಿನ್ನೋದ್ರಿಂದ ಯಾವ್ದೇ ರೀತಿ ತೊಂದರೆ ಇಲ್ಲ. ನಾನು ಆಗ್ಲೇ ಹೇಳಿದಾಗೆ ಪೋಷನ್ ಕಂಟ್ರೋಲ್ ಅಲ್ಲಿ ಇದ್ರೆ ಆರಾಮಾಗಿ ಎಲ್ಲ ಸಲೀಸಾಗಿ ಹೊಟ್ಟೆನೂ ಒಳಗೆ ಹೋಗುತ್ತೆ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅಂದ್ರೆ ವೈಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಪ್ರಾಪರ್ ಪೋರ್ಷನ್ ಅಲ್ಲಿ ಕನ್ಸ್ಯೂಮ್ ಮಾಡಿದಾಗ ಹೆಲ್ದಿ ಕೂಡ ಆಗಿರ್ತೀರಾ. ಇನ್ನು ಬ್ರೌನ್ ರೈಸೇ ತಿನ್ಬೇಕಾ, ವೈಟ್ ರೈಸ್ ತಿನ್ಬಾರ್ದಾ ಅಂದ್ರೆ ಹಾಗೇನು ಇಲ್ಲ. ಬ್ರೌನ್ ರೈಸ್ ಮತ್ತೆ ವೈಟ್ ರೈಸ್ ಅಲ್ಲಿ ಅಷ್ಟೊಂದು ಏನು ಡಿಫ್ರೆನ್ಶಿಯೇಟ್ ಇಲ್ಲ. ಅಂದ್ರೆ ಮೋರ್ ಲೈಕ್ಲಿ ಎರಡು ಸೇಮೇ ಇರೋದು. ಸೊ ನೀವು ವೈಟ್ ರೈಸ್ ಅನ್ನ ಕನ್ಸ್ಯೂಮ್ ಮಾಡುವಾಗ ಯಾವಾಗ್ಲೂ ಪ್ರೋಟೀನ್, ಫೈಬರ್ ಹಾಗೂ ಫ್ಯಾಟ್ಸ್ ಮೂರನ್ನು ಕಾಮನ್ ಆಗಿ ತಗೊಂಡ್ಬಿಟ್ಟು ಪೋಷನ್ ಕಂಟ್ರೋಲ್ ಅಲ್ಲಿ ಕನ್ಸ್ಯೂಮ್ ಮಾಡಿದಾಗ ನೀವು ಇದನ್ನ ಬ್ರೇಕ್ಫಾಸ್ಟ್ ತಗೊಳ್ಳಿ, ಲಂಚ್ ತಗೊಳ್ಳಿ, ಇಲ್ಲ ಡಿನ್ನರ್ ತಗೊಳ್ಳಿ, ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ, ವೇಟ್ ಗೇನ್ ಕೂಡ ಆಗೋದಿಲ್ಲ. ಬಿಕಾಸ್ ಇದಕ್ಕೆ ಪ್ರೂಫ್ ನನ್ನ ಕ್ಲೈಂಟ್ಸ್ ಗಳೇ ಇದ್ದಾರೆ. 5,000ಕ್ಕೂ ಹೆಚ್ಚಿನ ಜನ ವೇಟ್ ಲಾಸ್ ಮಾಡ್ಕೊಂಡಿದ್ದಾರೆ ಇದೇ ರೀತಿಯ ಒಂದು ಸಿಂಪಲ್ ಮೆಥಡ್ ಅನ್ನ ಫಾಲೋ ಮಾಡ್ಬಿಟ್ಟು.